ಸಿಂಧನೂರು ತಾಲೂಕಿನಲ್ಲಿ ರೈತರು ಬೆಳೆದ ಜೋಳ ಹಾಗೂ ತೊಗರಿ ಬೆಳೆಗಳ ಬೆಲೆಯಲ್ಲಿ ಖರೀದಿಸುವ ಬಗ್ಗೆ ಹಾಗೂ ನ್ಯೂನತೆಗಳನ್ನು ಸರಿಪಡಿಸುವಂತೆ ಸಿಂಧನೂರು ತಾಲೂಕಿನ ಬಿಜೆಪಿ ಜೆಡಿಎಸ್ ಪಕ್ಷಗಳು ಜಂಟಿಯಾಗಿ ನೂರಾರು ರೈತರ ಜೊತೆಗೆ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಕರ್ನಾಟಕ ಸರ್ಕಾರ ಕೂಡಲೇ 10 ಕ್ವಿಂಟಲ್ಗೆ ಬದಲಾಗಿ ಪ್ರತಿ ಎಕರೆಗೆ 20 ಕ್ವಿಂಟಲ್ನಂತೆ 150 ಕ್ವಿಂಟಲ್ ಬದಲಾಗಿ ಅವರು ಬೆಳೆದ ಎಲ್ಲ ಜೋಳವನ್ನು ಖರೀದಿ ಮಾಡಬೇಕು. ಕಳೆದ ವರ್ಷ ಕೇಂದ್ರ ಸರ್ಕಾರದಿಂದ 3 ಲಕ್ಷ ಕ್ವಿಂಟಲ್ ಅನ್ನು ಖರೀದಿಸಲು ಅನುಮತಿ ಪಡೆಯಲಾಗಿತ್ತು. ಆದರೆ ಈ ವರ್ಷ ಸರ್ಕಾರ 1 ಲಕ್ಷ ಕ್ವಿಂಟಲ್ಗೆ ಖರೀದಿ ಅನುಮತಿ ಪಡೆದಿದೆ ಎಂದು ತಿಳಿದು ಬಂದಿದೆ. ಆದರೆ ಈ ವರ್ಷ ಹೆಚ್ಚಿನ ರೈತರು ಜೋಳದ ಬೆಳೆಯನ್ನು ಬೆಳೆದಿರುವುದರಿಂದ ಇದರ ಲಾಭ ಎಲ್ಲ ಜೋಳ ಬೆಳೆದ ರೈತರಿಗೆ ಸಿಗುವಂತೆ ನೋಡಿಕೊಳ್ಳಬೇಕು. ತೊಗರಿ ಖರೀದಿ ಇದುವರೆಗೂ ಪ್ರಾರಂಭಿಸದೇ ಇರುವುದರಿಂದ ಕಟಾವು ಆದ ತೊಗರಿಯನ್ನು ರೈತರು ಮಾರುಕಟ್ಟೆಯಲ್ಲಿ ವ್ಯಾಪಾರಸ್ಥರಿಗೆ ಮಾರಾಟ ಮಾಡುತ್ತಿದ್ದಾರೆ. ಆದ್ದರಿಂದ ಬಹಳ ತೀವ್ರವಾಗಿ ಖರೀದಿ ಕೇಂದ್ರಗಳನ್ನು ಆರಂಭಿಸಬೇಕು ಹಾಗೂ ಕೂಡಲೇ ಕ್ರಮ ತೆಗೆದುಕೊಂಡು ಎಲ್ಲಾ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಒತ್ತಾಯಿಸುತ್ತೇವೆ. ಸರ್ಕಾರ ವಿಳಂಬ ಮಾಡಿದರೆ ರೈತರು ಅನಿವಾರ್ಯವಾಗಿ ಬೀದಿಗಿಳಿದು ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಎಂದು ಎಚ್ಚರಿಕೆ ಕೂಡ ನೀಡಿದರು. ದಕ್ಷಿಣ ಕರ್ನಾಟಕದಲ್ಲಿ ಈಗಲೂ 8 ಲಕ್ಷ ಟನ್ ಟಾರ್ಗೆಟ್ ಬರ್ತದೆ ರಾಗಿ. ಉತ್ತರ ಕರ್ನಾಟಕದಲ್ಲಿ ಒಂದ್ಸರಿ 3 ಲಕ್ಷ ಬರುತ್ತೆ, ಒಂದ್ಸರಿ 1 ಲಕ್ಷ ಬರುತ್ತೆ. ಏನ್ ಕಾರಣ? MLA ಆಗೋರು ಬಿಡಿ, ಈ ವರ್ಷ ಇವ್ರು ಆಗ್ಬೋದು, ಮುಂದ್ ವರ್ಷ ಅವ್ರು ಆಗ್ಬೋದು, ಇನ್ನೊಂದು ವರ್ಷ ಇನ್ನೊಬ್ರು ಆಗ್ಬೋದು. ರಾಜಕಾರಣ ಅಂತ ಇದ್ದೇ ಇರುತ್ತಲ್ಲ. ಯಾಕೆ ಇದು ಅಂದ್ರೆ ನಮ್ಮ ಹತ್ರ ಆ ಒಂದು ತಾಕತ್ತಿಲ್ಲ. ನಾವೇನು ಉತ್ತರ ಕರ್ನಾಟಕದ ಭಾಗದ ನಾಯಕರಿದೀವಲ್ಲ, ನಮಗೆ ಆ ತಾಕತ್ತು ಬರ್ತಾ ಇಲ್ಲ. 2 ಲಕ್ಷ ರೈತರು ಎನ್ರೋಲ್ ಮಾಡಿದ್ದಾರೆ ಇವತ್ತು ರಾಗಿದು. ಎಕರೆಗೆ 10, ಒಬ್ಬರಿಗೆ 20 ಕ್ವಿಂಟಲ್ ಅವ್ರದ್ದು 4 ಲಕ್ಷ ಟನ್ ಆಗ್ತಾ ಇದೆ. ಇದನ್ನ ನಾಡಗೌಡರು ಮಂತ್ರಿ ಇದ್ದಾಗ ಎಕರೆಗೆ 10 ಕ್ವಿಂಟಲ್, ಒಬ್ಬರಿಗೆ 75 ಕ್ವಿಂಟಲ್ ಆಗಿತ್ತು. ಅದನ್ನು ಬದಲು ಮಾಡಿಸಿ ಎಕರೆಗೆ 10 ಕ್ವಿಂಟಲ್, 8 ಎಕರೆ ಇರುತ್ತೆ ಅಷ್ಟಾಗ್ಲಿ ಅಂತೇಳಿ ನಾವು ಮಾಡಿ 20 ಅಲ್ಲ 20. ಹೋದ್ ಸಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇನಿಲ್ಲಿ ತಿಮ್ಮಾಪುರ ಲಿಫ್ಟ್ ಉದ್ಘಾಟನೆಗೆ ಬಂದ್ರಲ್ಲ, ಅವಾಗ ಮಾಡಿದ್ದದು, ಹಿಂದಿನ ಸರ್ಕಾರ ಮಾಡಿದ್ದಲ್ಲ. ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ. ಯಾರು ಮುಖ್ಯಮಂತ್ರಿ, ಯಾರು ಉಪಮುಖ್ಯಮಂತ್ರಿ, ಯಾರು MLA, ಅದು ನಮ್ಮ ಸಮಸ್ಯೆ ಅಲ್ಲ. ನಮ್ಮ ಸಮಸ್ಯೆ ಇರೋಂಥದ್ದು ಇದು ಬದ್ಧತೆಯಿಂದ ನಡಿಬೇಕು. ಕಾರಣ ಏನು ಅಂತಂದ್ರೆ, ಈ ದೇಶದಲ್ಲಿ ಭಿಕ್ಷೆ ಬೇಡುವಂತ ದೇಶ. ಯಜಮಾನ್ರು ಹೇಳ್ತಿದ್ರು PL 480 ಅಂತ. ಆಗ ಸರ್ಕಾರ ಏನು ಮಾಡ್ತಾ ಇದೆ, ಸರ್ಕಾರದ ಜವಾಬ್ದಾರಿ ಹೌದೋ ಅಲ್ಲೋ, ಅವಾಗ ನಾವು ಮಾಡಿದೀವಿ, ಈಗ ಯಾಕೆ ಮಾಡೋಕ್ಕಾಗೋದಿಲ್ಲ? ಶಾಸಕರದ ಸರ್ಕಾರ, ತಮ್ಮದೇ ಸರ್ಕಾರ, ತಮ್ಮ ಸರ್ಕಾರದಾಗ ನೀವೇನೋ ಒಂದು ವಾಟ್ಸಪ್ನಾಗ ಬಿಟ್ಬಿಟ್ರಿ, ಆಯ್ತು ಯಾರಿಗೆ ಪತ್ರ ಕೊಟ್ಟಿನಿ. ನನಗೆ ಬಹಳ ವಿಚಿತ್ರ ಅಂದ್ರೆ, ಇದನ್ನ ಮಾಡೋರು ಆಹಾರ ಸಚಿವರು, ಕೃಷಿ ಸಚಿವರು ಆ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಇವರು ಕೃಷಿ ಸಮಿತಿಯ ಅಧ್ಯಕ್ಷರಿಗೆ ಒಂದು ಲೆಟರ್ ಕೊಟ್ಟು ಬಂದಿನಿ, ಆಗುತ್ತಾ ಅಂತೇಳಿ ಪೇಪರ್ನ ಇದು ವಾಟ್ಸಪ್ ಒಳಗೆ ಓಡಾಡಕತ್ತಿದ್ವು. ಬಂದಿಲ್ಲ ವಾಟ್ಸಪ್ಗೆ. ಮತ್ತೆ ಇವತ್ತಿನ ಯಾಕೆ ಆದೇಶ ಆಗಲಿಲ್ಲ? ಪತ್ರ ಕೊಟ್ರೆ ಆಗ ಕಾಲ ಇಲ್ಲ. ಇದು ನಾವು ಶಾಸಕರಾಗಿ ಒಂದು ಕೆಲಸ ಮಾಡ್ಕೋಬೇಕಂದ್ರೆ 10 ಸಲ ಹೋಗ್ಬೇಕಾಗ್ತತೆ, ಅದನ್ನ ಫಾಲೋ ಅಪ್ ಮಾಡ್ಬೇಕಾಗ್ತತೆ. ಜಿಲ್ಲಾಧಿಕಾರಿಗಳ ಕಚೇರಿ ಒಂದು ಫೈಲ್ ಹೊರಗೆ ತರಕ್ ನಾವು 3 ಸಲ ಹೋಗ್ಬೇಕು. ಮಂತ್ರಿ ಆದವರು ಕೂಡ ಅದನ್ನ ಮಾಡಿ ಅಂತ ಪರಿಸ್ಥಿತಿ ಐತೆ. ಇವರು ಒಂದು ಪತ್ರ ಕೊಟ್ಟು ವಾಟ್ಸಪ್ಗೆ ಹಾಕ್ಬಿಟ್ರೆ ಏನು ಗತಿ? ಈಗ ಜೋಳ ಖರೀದಿ ಆದ ತಕ್ಷಣ ಪ್ರಾರಂಭ ಮಾಡ್ಬೇಕು. ಈಗ ನೋಡಿ, ತೊಗರಿ ಖರೀದಿ ಆಗಿ ಆಗಲೇ 10 ದಿನ ಆಯ್ತು. ಇವತ್ತಿಗೂ ಆ ತೊಗರಿ ಖರೀದಿ ಕೇಂದ್ರನೇ ತೆಗೆದಿಲ್ಲ. ನಿನ್ನೆ ಪೇಪರ್ನಲ್ಲಿ ಬಂದೈತೆ. ಮತ್ತೆ ಅದನ್ನ ತೆಗಿಬೇಕು ಅನ್ನೋದು ಯಾರಿಗಿರ್ಬೇಕು? ಅಲ್ಲಿಯ ಶಾಸಕರುಗಳಿಗಿರ್ಬೇಕಲ್ಲ. ನೀವು ಅದನ್ನೇ ನೀವು ಆಯ್ಕೆ ಮಾಡುವಾಗ ಎಂತರನ್ನ ಮಾಡ್ಬೇಕು ಅನ್ನೋದನ್ನ ನೀವು ತೀರ್ಮಾನ ಮಾಡ್ಬೇಕು. ಇಲ್ಲ ಅಂದ್ರೆ ಈ ಎಲ್ಲ ಅನುಭವಗಳನ್ನು ನೀವು ಅನುಭವಿಸ್ಬೇಕಾಗ್ತದೆ. ಈಗ ನೋಡಿ, ಈಗ ನಿಮಗೆ 10 ಕ್ವಿಂಟಲ್ ತಗೊಂಡ್ರೆ ಇವತ್ತು ಈ ಸಾರಿ ಜೋಳ ಅತಿ ಚಲೋ ಬಂದೈತೆ. ಬೆಲೆ 28ರಿಂದ 30 ಕ್ವಿಂಟಲ್ ಇಳುವರಿ ಬರ್ತಾವ ಇಲ್ಲ? 28-30 ಬರ್ತಾವಿಲ್ಲ? ಮತ್ತೆ 30 ಅಂದ್ರೆ ಇನ್ನ 20 ತಗೊಂಡ್ರೆ ನಿಮ್ಗೆ 8-10 ಕ್ವಿಂಟಲ್ ಹಳೆ ಕಡೆ ಮಾರ್ಕೋಬೇಕು. ಈಗ 10 ತಗೊಂಡ್ರೆ ಅಂದ್ರೆ ಉಳಿದಿದ್ದೆಲ್ಲ ಮಾರ್ಬೇಕು. ನಾನು ಭಾವಿಸ್ತೇನೆ. ಇದು ಕರ್ನಾಟಕ ರಾಜ್ಯದಲ್ಲಿ ಯಾವಾಗ ಜಾರಿಗೆ ಬಂತು? ಹನುಮನಗೌಡರು ಬೆಲೆ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಸಂದರ್ಭದಲ್ಲಿ, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ
ಹನುಮನಗೌಡರ ಒತ್ತಾಯದ ಮೇರೆಗೆ ಸರ್ಕಾರವನ್ನು ಒಪ್ಪಿಸಿದ ನಂತರ ಯಡಿಯೂರಪ್ಪನವರು ಜೋಳ ಖರೀದಿಗೆ ಅನುಮತಿ ಕೊಟ್ಟಿರ್ತಕ್ಕಂಥ ಇತಿಹಾಸವನ್ನು ನಾವು ಕಾಣ್ತೇವೆ. ಇದು ಎರಡು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಈಗಾಗಲೇ ನಾವು ಸಾಕಷ್ಟು ಲಾಭ ಇದರಲ್ಲಿ ರೈತರು ಪಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಬಹಳ ಈಗ ಎಷ್ಟು ವರ್ಷದಿಂದ ಥೈಲ್ಯಾಂಡ್ ಭಾಗದ ರೈತರು ಕಾಲುವೆ ನೀರು ಸಿಗಲಾರದಂತ ರೈತರಿಗೆ ಬಹಳಷ್ಟು ಅನುಕೂಲ ಆಗಿರತಕ್ಕಂಥದ್ದು ಈ ಜೋಳ ಖರೀದಿ ಅನ್ನುವಂಥದ್ದು. ಹಾಗಾಗಿ ಇವತ್ತು ಈ ಸರ್ಕಾರ, ಇವತ್ತು ಆಡಳಿತದಲ್ಲಿರುವಂತಹ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ಯಾರ ಪರವಾಗಿ ಸರ್ಕಾರ ಇದೆ? ರೈತರ ಪರವಾಗಿ ಇದೆಯಾ ಸರ್ಕಾರ? ಇದು ರೈತರ ವಿರೋಧಿ ಸರ್ಕಾರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅನ್ನುವಂತಹದ್ದು. ಇದು ನಾವು ನೀವು ಇಲ್ಲಿ ನಿಂತು ಭಾಷಣ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀವೆಲ್ಲರೂ ಹೋರಾಟ ಮಾಡಬೇಕಾದಂಥ ಅವಶ್ಯಕತೆಯೂ ಇಲ್ಲ. ಸರ್ಕಾರದ ಜವಾಬ್ದಾರಿ. ಇವರೇನು ಹೊಸದಾಗಿ ಜಾರಿಗೆ ತರಬೇಕಾಗಿರ್ತಕ್ಕಂಥದ್ದಲ್ಲ. ಈಗಾಗಲೇ ಹಿಂದಿನ ಸರ್ಕಾರಗಳು ಜಾರಿಗೆ ತಂದಿರತಕ್ಕಂಥ ವಿಚಾರ ಇದಾಗಿರೋದ್ರಿಂದ ಇದನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಸರ್ಕಾರಕ್ಕೆ ಇರಬೇಕಾಗಿತ್ತು ಅನ್ನುವಂಥದ್ದು. ಬೇಜವಾಬ್ದಾರಿ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಯಾರ ಪರವಾಗಿ ಸರ್ಕಾರ ಇದೆ? ನಾವು ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಟ್ಬಿಟ್ಟಿದ್ದೇವೆ. ನಾವು ಹೆಣ್ಮಕ್ಳನ್ನ ಬಸ್ಸಿನಲ್ಲಿ ಪುಗ್ಸೇಟೆ ಅಡ್ಡಾಡಕ್ ಬಿಟ್ಬಿಟ್ಟಿವೆ. ಸಾಕು, ನಮಗೆ ಓಟ್ ಹಾಕ್ತಾರೆ, ನಾವು ಅಧಿಕಾರಕ್ಕೆ ಬರ್ತೇವೆ, ಅಧಿಕಾರಕ್ಕೆ ಕುಂತ್ಕೊಂಡಿವಿ ಅನ್ನುವಂಥ ಅಹಂಕಾರದಲ್ಲಿ ಮೆರೆಯುವಂಥ ಈ ಸರ್ಕಾರ ಇದಕ್ಕೆ ಯಾವ ರೀತಿ ಬುದ್ಧಿ ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಹೋದ ವರ್ಷ ಏನಾಯ್ತು ತೊಂದರೆ ರೈತರಿಗೆ ಅನ್ನುವಂಥದ್ದನ್ನ ಈಗಾಗಲೇ ನಾಡಗೌಡರು ಹೇಳಿದ್ರು. ಇನ್ನು ಮಾಜಿ ಸಂಸದರು ಕೆ ವಿರೂಪಾಕ್ಷಪ್ಪ, ಕೃಷಿ ಬೆಲೆ ಆಯೋಗ ಮಾಜಿ ಅಧ್ಯಕ್ಷರು ಹನುಮನಗೌಡ ಬೆಳಗುರ್ಕಿ, ಕೆಒಎಫ್ ರಾಜ್ಯಾಧ್ಯಕ್ಷರು ಹಾಗೂ ಮಾಜಿ ಸಚಿವರು ವೆಂಕಟರಾವ್ ನಾಡಗೌಡ ಸೇರಿದಂತೆ ಬಿಜೆಪಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಹಾಗೂ ರೈತ ಮುಖಂಡರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.